ಹೀರೆಕಾಯಿನಲ್ಲಿ ಈ ರೀತಿ ಒಂದ್ಸತಿ ಎಣ್ಣೆಗಾಯಿನ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ಪರಾಟ, ಚಪಾತಿ ಎಲ್ಲದಕ್ಕೂ ಸಹ ಸೂಪರ್ ಕಾಂಬಿನೇಷನ್ ತುಂಬಾ ರುಚಿಯಾಗಿ ಬರುತ್ತೆ. ಒಮ್ಮೆ ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಿಸ್ ಮಾಡದೆ ಈ ಥರ ತಿಕ್ ಗ್ರೇವಿನಲ್ಲಿ ಹೀರೆಕಾಯಿನಲ್ಲಿ ಈ ಹೀರೆಕಾಯಿ ಎಣ್ಣೆಗಾಯಿನ ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟಪಟ್ಟು ಎಲ್ಲರೂ ಸಹ ತಿಂತಾರೆ. ಸೊ ಅದು ಬನ್ನಿ, ಹಾಗಾದರೆ ಲೇಟ್ ಮಾಡ್ತೀರಾ ಪರ್ಫೆಕ್ಟ್ ರುಚಿಯಲ್ಲಿ ಡಿಫ್ರೆಂಟ್ ಮಸಾಲೆನ ಉಪಯೋಗಿಸ್ಕೊಂಡು ಈ ಹೀರೆಕಾಯಿ ಎಣ್ಣೆಗಾಯಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟಾಗಿ ನೀವು ಯಾವ ಪಾತ್ರೆಯಲ್ಲಿ ಗ್ರೇವಿ ಮಾಡಬೇಕು ಅಂತಿದ್ರೋ ಆ ಕಡಾಯಿನ ಅಥವಾ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ರಲ್ಲಿ ಈ ರೀತಿ ನೋಡಿ ಒಂದು 5-6 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಒಂದು 1/4 ಭಾಗ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದರಲ್ಲಿ 1-2 ಸ್ಪೂನ್ ತುಂಬ ಧನಿಯಾ ಬೀಜ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಧನಿಯಾ ಪುಡಿನ ಮಸಾಲೆ ರುಬ್ಬುವಾಗ ಹಾಕ್ಕೊಳ್ಬೋದು. ನೆಕ್ಸ್ಟಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಈ ರೀತಿ ನಾವು ಈ ಹುಚ್ಚಳನ್ನ ಹಾಕ್ಕೊಳ್ಬೇಕಾಗತ್ತೆ, ಸಖತ್ ರುಚಿಯಾಗಿ ಬರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಹಾಕಿದ್ರೆ ಅಂತೂ ಸಖತ್ ರುಚಿ ಬರುತ್ತೆ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಅದೇ ರೀತಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ಕಟ್ ಮಾಡಿ ಹಾಕಿ, ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಹಾಗೆ 1 ಇಂಚಾಗುವಷ್ಟು ಚಕ್ಕೆ, 5-6 ಲವಂಗ, 1-2 ಏಲಕ್ಕಿನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಆ ಎಳ್ಳನ್ನೋದು ಚೆನ್ನಾಗಿ ನಮಗೆ ಚಿಟಪಟ ಅಂತ ಫ್ರೈ ಆಗುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು, ಅದಾದಮೇಲೆ ಇದಕ್ಕೆ ನಾವು 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಪೀಸಸ್ನ ಬಿಡಿಸಿ ಹಾಕ್ಕೊಂಡು ಜಸ್ಟ್ ಒಂದು ಸತಿ ಆನು ಮತ್ತು ಆಫ್ ಮಾಡ್ಕೊಳ್ಬೇಕು. ಈ ಥರ ನಮಗೆ ಪುಡಿ ಟೈಪ್ಗೆ ಇರಬೇಕಿದು, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದಿದು. ನೀರು ಹಾಕ್ಕೊಳ್ದಿರ ನಾವು ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ನಮಗೆ ಒಂದು ಸ್ಪೆಷಲ್ ಮಸಾಲ ಅನ್ನೋದು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಇದರಿಂದ ನಮಗೆ ಈ ಗ್ರೇವಿ ಅನ್ನೋದು. ಸೊ ಈಗ ಮಸಾಲೆ ರೆಡಿಯಾಗಿದ ನಂತರ ಮತ್ತೆ ಅದೇ ಕಡಾಯಿನಲ್ಲೇ ಒಂದು 5-6 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಹಾಕ್ಕೊಳ್ಬೇಕು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಹಾಕ್ಕೊಂಡು ಸಿರಿದಾದ ನಂತರ ಇದರಲ್ಲಿ 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದು ನಮಗೆ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಇದರಲ್ಲಿ ಹೀರೆಕಾಯಿನ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 3/4 kg ಆಗುವಷ್ಟು ಹೀರೆಕಾಯಿನ ಈ ಒಟ್ಟು ತೆಗೆದಾಕ್ಬಿಟ್ಟು ಈ ಥರ 1.5 ಇಂಚ್ ಸೈಜ್ಗೆ ಕಟ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಮಧ್ಯದಲ್ಲಿ 4 ಪೀಸಾಗಿ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ ಕಟ್ ಮಾಡ್ಕೊಂಡಿಲ್ಲ, ನೋಡ್ಬೋದು. ಈ ಥರ ನಾವು ಹೀರೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಿ. ಆಗಾಗ ಈ ರೀತಿ ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. 5 ನಿಮಿಷಕ್ಕೆ ನಮಗಿದು ಹೀರೆಕಾಯಿ ಅನ್ನೋದು ಎಳೆದಾಗಿದ್ದರೆ ನಮಗೆ ತುಂಬ ಬೇಗನೆ ಮೆತ್ತಗಾಗ್ಬಿಡತ್ತೆ. ಈ ಗ್ರೇವಿಗೆ ಸ್ವಲ್ಪ ಎಳೆದೇ ತಗೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ ಗ್ರೇವಿ ಅನ್ನೋದು. ಈ ಥರ ಒಂದು 5 ನಿಮಿಷಕ್ಕೆ ನಮಗೆ ಚೆನ್ನಾಗಿ ಸಾಫ್ಟಾಗಿ ಹಾಕ್ಬಿಡತ್ತೆ. ಆನಂತರ ಈಗ ಇದಕ್ಕೆ ನಾವು ಫಸ್ಟ್ ಏನು ರುಬ್ಬಿ ಎತ್ತಿಟ್ಕೊಂಡಿರೋ ಈ ಮಸಾಲೆ ಪೌಡರ್ನ ಹಾಕ್ಕೊಳ್ಬೇಕು. ಮಸಾಲೆ ಪುಡಿ ಹಾಕ್ಕೊಂಡು ಎಲ್ಲ ನೀಟಾಗಿ ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು 3-4 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. ಸೊ ದಟ್ ಅದಕ್ಕೆ ಮಸಾಲೆ ಎಲ್ಲ ನೀಟಾಗಿ ಹೀರೆಕಾಯಿಗೆ ಹಿಡಿಯುತ್ತೆ. ಒಂದು 3-4 ನಿಮಿಷ ಆದಮೇಲೆ ತೆಗೆದು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಇದನ್ನು ಇದೇ ರೀತಿ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಹೀರೆಕಾಯಿ ಬೇಯೋವರೆಗೂ ಕಡಿಮೆ ಉರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ಪಲ್ಯ ಥರನೂ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ಆಗಲಿ ಅಥವಾ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೆ, ಅಥವಾ ನಿಮಗೆ ಗ್ರೇವಿ ಟೈಪ್ಗೆ ಬೇಕು ಅನ್ನೋದಾದರೆ ಈಗ ಇದಕ್ಕೆ ನಾವು ಬಿಸಿ ನೀರನ್ನ ಹಾಕ್ಕೊಳ್ಬೇಕು. ಬಿಸಿ ನೀರನ್ನ ಒಂದು 1/4 ಲೀಟ್ರ್ ಆಗುವಷ್ಟು ನೀರು ಹಾಕ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರನ್ನ ಹಾಕ್ಕೊಳ್ಬೋದು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ರೀತಿ ಗ್ರೇವಿ ಇರಬೇಕು ನಮಗೆ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಹುಣಸೆ ರಸನ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಹುಣಸೆನ ನೆನೆಸ್ಬಿಟ್ಟು ಹಾಗೆ ಹುಣಸೆನ ಕಿವುಚಿ ರಸನ ಹಾಕ್ಕೊಳ್ಳಿ. ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ಕೊಳ್ಬೇಕು. ಇದು ಕೂಡ ಅಷ್ಟೇ ಕಂಪಲ್ಸರಿ. ಬೆಲ್ಲ ಮತ್ತು ಹುಣಸೆನ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಆಗಲೇ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಹಾಗೆ ಬಿಡಿ. ಒಂದು ಸತಿ ಕುದಿಯೋಕ್ಕೆ ಶುರುವಾಗಿದ ನಂತರ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಫುಲ್ ಲೋ ಫ್ಲೇಮ್ನಲ್ಲಿ ಮಾತ್ರ ಇದನ್ನ ಒಂದು 10 ನಿಮಿಷ ಬಿಟ್ಬಿಟ್ರೆ ಸಾಕು. ನಮಗೆ ಪರ್ಫೆಕ್ಟಾಗಿ ಹೀರೆಕಾಯಿ ಎಣ್ಣೆಗಾಯಿ ಅನ್ನೋದು ರೆಡಿಯಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಾಗತ್ತೆ. ಕಡಿಮೆ ಉರಿನಲ್ಲಿ ಮಾತ್ರ ಇದನ್ನ ಬೇಯಿಸ್ಕೊಳ್ಳಿ ಒಂದು 10 ನಿಮಿಷ.
ಒಂದು 10 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡು ನಮಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಗ್ರೇವಿ ಅನ್ನೋದು ರೆಡಿಯಾಗಿದೆ. ಈಗ ಇದಕ್ಕೆ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಟ್ಟರೆ ನಮಗೆ ಇನ್ನೂ ಅದರಲ್ಲಿ ನಾವು ಹಾಕಿರೋವಂಥ ಎಣ್ಣೆ ಎಲ್ಲನೂ ಬಿಟ್ಕೊಂಡು ಒಂದು ಒಳ್ಳೆ ಟೆಕ್ಸ್ಚರ್ಗೆ ನಮಗೆ ಗ್ರೇವಿ ಅನ್ನೋದು ರೆಡಿಯಾಗುತ್ತೆ. ಸೊ ಅದಾದ ನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಅಷ್ಟೇ, ನೋಡಿದ್ರಲ್ವಾ ನಮಗೆ ಹೀರೆಕಾಯಿ ಎಣ್ಣೆಗಾಯಿ ಅನ್ನೋದು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.